ನನ್ನ ಹೆಸರು ದೀಪಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ನನ್ನ 2ನೇ ವ್ಲಾಗ್, ಸೋಮವಾರದ ವ್ಲಾಗ್. ಸೋಮವಾರದ ಪೂಜೆ ಎಲ್ಲ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಇದು ನಮ್ಮ ಚಿಕ್ಕವಾದ ದೇವ್ರ ಮನೆ. ಇವತ್ತಿನ ತಿಂಡಿ ಟೊಮೊಟೊ ಚಿತ್ರಾನ್ನ ಮತ್ತು ಸ್ವಲ್ಪ ಸ್ವೀಟ್ ಕಾರ್ನ್ ನನ್ನ ಮಗಳಿಗೆ ಸ್ನ್ಯಾಕ್ಸಿಗೆ ಅಂತೇಳಿ ಬಾಯ್ಲ್ ಮಾಡಿದ್ದೆ. ಅದೇ ನಾನು ಒಂದು ಸ್ವಲ್ಪ ತಿಂತೀನಿ. ತಿಂಡಿ ಆಯಿತಾ ಫ್ರೆಂಡ್ಸ್? ನಾನಿವಾಗ ತಿಂಡಿ ತಿಂತಾ ಇದ್ದೀನಿ. ಬನ್ನಿ ತಿಂಡಿ ತಿನ್ನೋಣ. ನೀವೆಲ್ಲ ತಿಂಡಿಗೆ ಏನು ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಯೂಟ್ಯೂಬಲ್ಲಿ ನನ್ನ ಫಸ್ಟ್ ಕುಕ್ಕಿಂಗಲ್ಲಿ ನಾನು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೇನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ ಸ್ವೀಟ್ ಮಾಡೋಣ. ಫ್ರೆಂಡ್ಸ್, ನಾನು ಈ ಬಟ್ಲಲ್ಲಿ 2 ಬಟ್ಲು ತುರಿದಿರೋ ಕಾಯಿ ತಗೊಂಡಿದ್ದೀನಿ. ಆಮೇಲೆ ಇದು ಬೆಲ್ಲ, ಆಮೇಲೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಬಾಣಲಿದಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ತಟ್ಟೆಯಲ್ಲಿರುವಂತಹ ತುಪ್ಪ ಎಲ್ಲ ಕಡೆ ಕ್ಲೀನಮ್ಗೆ ಸವರೋಣ. ಫ್ರೆಂಡ್ಸ್, ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಕ್ಲೀನಮ್ಗೆ ಸವರಿ ಒಂದು ಸೈಡ್ ಇಟ್ಟಿರಿ. ಆಮೇಲೆ ಇನ್ನೊಂದು ಕಡೆ ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ತುರಿದಿರೋಂತಹ ಒಣ ಕೊಬ್ಬರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನಿಧಾನ ಉರಿದಲ್ಲಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಒಣ ಕೊಬ್ಬರಿಯನ್ನು ತುರಿದು ಮಿಕ್ಸಿ ಮಾಡಿಕೊಂಡು ಬೇಕಾದರೆ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಸಣ್ಣಕ್ಕಾಗಿ ತುರಿಬೇಕು. ಇದು ನಿಧಾನ ಉರಿದಲ್ಲಿ ಫ್ರೈ ಆಗ್ತಾ ಇರಲಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪನೇ ಫ್ರೈ ಮಾಡಿಕೊಂಡು ತೆಗೀರಿ. ಇನ್ನೊಂದು ಕಡೆ ಸ್ವಲ್ಪ 1.5 ಬಟ್ಲಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ. 2 ಬಟ್ಲು ಒಣ ಕೊಬ್ಬರಿಗೆ 1.5 ಬಟ್ಲು, ಈ ಬಟ್ಲಲ್ಲಿ 1.5 ಬಟ್ಲು ನಾನು ಬೆಲ್ಲ ತಗೊಂಡಿದ್ದೀನಿ. ಇವಾಗ ಬೆಲ್ಲಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಇದೇನು ಪಾಕ ಬರೋದು ಬೇಡ, ಚೆನ್ನಾಗಿ ಮಿಲ್ಟ್ ಆಗಲಿ ಅಷ್ಟೇ ಸಾಕು. ಒಂದೆಳೆ ಪಾಕ ಮಾಡ್ಕೋಬೇಡಿ. ಇನ್ನೊಂದು ಕಡೆ ಸ್ವಲ್ಪ ಚೆನ್ನಾಗಿ ಕೊಬ್ಬರಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಇಷ್ಟು ಕಲರ್ ಬಂದರೆ ಸಾಕು. ತೀರಾ ಕಪ್ಪಗೆ ಮಾಡಬೇಡಿ, ಚೆನ್ನಾಗಿರಲ್ಲ. ಇಷ್ಟು ನೋಡಿ ನಿಮಗೆ. ಆಮೇಲೆ ಇವಾಗ ಬೆಲ್ಲ ಇಷ್ಟು ಮಿಲ್ಟ್ ಆದರೆ ಸಾಕು. ಇಷ್ಟೇ ಸಾಕು. ಇಷ್ಟಾದಮೇಲೆ ಇದು ಇವಾಗ ಸೋಸ್ಕೊಳ್ಳೋಣ. ಅದರಲ್ಲಿ ಏನಾದರೂ ಕಸ ಏನಾದರೂ ಇದ್ದರೆ ಅದಕ್ಕೆ ಸೋಸ್ಬಿಟ್ಟು ಹಾಕೋಣ. ಇವಾಗ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಕೈ ಆಡಿಸೋಣ. ನೀವು ಬೆಲ್ಲದ ಪಾಕ ಹಾಕಿದ್ಮೇಲೆ ಸ್ಟವ್ವು ಫುಲ್ ಸ್ಲಿಮ್ ಆಗಿ ಇಟ್ಬಿಟ್ಟು ಹಾಕಬೇಕು. ಅದಕ್ಕೆ ನೋಡಿ ಈ ಥರ ಕೈ ಆಡಿಸ್ತಾ ಇರಬೇಕು. ಇದು ಒಂದು ಸ್ವಲ್ಪ ಗಟ್ಟಿ ಬರೋ ತನಕನೂ ಎಲ್ಲ ಮಿಕ್ಸ್ ಆಗೋ ತನಕನೂ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ನೀವು ಮಾಡೋವಾಗ ನಿಮಗೆ ಗೊತ್ತಾಯ್ತದೆ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಿಮ್ಮ ಮನೇಲಿ ಹಾಲಿನ ಪುಡಿ ಇದ್ದರೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನೀವು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಚೆನ್ನಾಗಿ ಸ್ಲಿಮ್ಮಾಗಿ ಹುರಿದ್ಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಕಸಕಸೆ, ಆಮೇಲೆ ಏಲಕ್ಕಿ ನಿಮಗೆ ಇಷ್ಟ ಇದ್ದರೆ ಏಲಕ್ಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ ಪೂರ್ತಿ ಸ್ಲಿಮ್ ಆಫ್ ಮಾಡಿಬಿಡ್ತೀನಿ. ಇದು ಇವಾಗ ರೆಡಿ ಆಯಿತು. ಒಂದು ತಟ್ಟೆಯಲ್ಲಿ ನಾನು ತುಪ್ಪ ಹಾಕಿಟ್ಟಿದ್ದೀನಿ. ಅದಕ್ಕೆ ನಾನು ಕ್ಲೀನಮ್ಗೆ ಹಾಕಿಬಿಟ್ಟು ತಣ್ಣಗಾಗಿ ನಿಮಗೆ ಯಾವ ಥರ ಬೇಕೋ ಆ ಥರ ಚಾಕುದಲ್ಲಿ ಕಟ್ ಮಾಡ್ಕೊಳ್ಳಿ.
ಇದು ಇವಾಗ ರೆಡಿ ಆಯಿತು. ಒಂದು 10 ನಿಮಿಷ ಬಿಟ್ಬಿಟ್ಟು ನೋಡ್ತೀನಿ. ನೋಡಿ ಫ್ರೆಂಡ್ಸ್, ನಾನಿವಾಗ ಪೂರ್ತಿ ಕಟ್ ಮಾಡಿ ಇಟ್ಟಿದ್ದೀನಿ. ನಾನು ಈ ಥರ ಕಟ್ ಮಾಡಿದ್ದೆ. ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಈ ಸ್ವೀಟ್ ನೀವು ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ಸಿಗೂ ಯೂಸ್ ಮಾಡ್ಬೋದು. ಅದೇ ಕೊಬ್ಬರಿ ಒಂದು ಸ್ವಲ್ಪ ಮಿಕ್ಸಿ ಮಾಡಿಬಿಟ್ಟು ಇದೇ ಥರ ಮಾಡ್ಕೊಳ್ಳಿ. ಆಮೇಲೆ ಬೆಲ್ಲವನ್ನು ಒಂದು ಎಲೆ ಮಾಡ್ಕೋಬೇಡಿ, ಸ್ವಲ್ಪ ಮೆಲ್ಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ, ಇಲ್ಲಾಂದರೆ ಗಟ್ಟಿ ಆಯ್ತದೆ. ಫ್ರೆಂಡ್ಸ್, ಇವಳು ನನ್ನ ಮಗಳು. ಹಾಯ್, ನನ್ನ ಹೆಸರು ಆದ್ಯ, ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್. ಇವತ್ತಿನ ವ್ಲಾಗ್ ಇಷ್ಟೇ. ನನ್ನ ಸ್ವೀಟ್ ರೆಸಿಪಿ, ನನ್ನ ಡೈಲಿ ವ್ಲಾಗ್ ನಿಮಗೆ ಇಷ್ಟ ಆದರೆ ನನಗೆ ಪ್ಲೀಸ್ ಒಂದು ಲೈಕ್ ಮಾಡಿ. ಪ್ಲೀಸ್ ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳಿನ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.